ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ಇವತ್ತು ನಮ್ಮ ತಂಗಿ ಮಗಳನ್ನು ಹಾಸ್ಟೆಲ್ಗೆ ಬಿಡೋ ಅಂಥ ಕಾರ್ಯಕ್ರಮ ಇದೆ. ಹಂಗಾಗಿ ಅವಳಿಗೆ ಏನೇನು ಬೇಕು ಎಲ್ಲನೂ ಕೂಡ ಶಾಪಿಂಗ್ ಮಾಡಬೇಕು. ಬನ್ನಿ, ಇವತ್ತಿನ ದಿನ ಏನೇನಾಗುತ್ತೆ ನೋಡ್ಕೊಂಡು ಬರೋಣ. ಎಲ್ಲ ಸಿಕ್ತಾ ಅಂದ್ಕೊಂಡಿದ್ದು ಇಲ್ಲ, ಇನ್ನೂ ಒಂದೊಂದಿದೆ. ಬೆಡ್ಶೀಟ್ ತೊಗೋಬೇಕು. ಇನ್ನೂ ಆ ಸಿಂಗಲ್ ಬೆಡ್ಶೀಟ್ಗಳನ್ನ ಸಿಗ್ತಾ ಇಲ್ಲ. ಸಾಫ್ಟ್ ಸಣ್ಣ ಕೊಡಮ್ಮ, ಎಗ್ಗಿ ಬೇಡ. ನನ್ನ ಬೆಡ್ ರೆಡಿ ಆಯಿತು, ಬ್ಲ್ಯಾಂಕೆಟ್ ರೆಡಿ ಆಯಿತು. ಯು ಕ್ಯಾನ್ ಸಿ ಹಿಯರ್. ಹೌ ಯು ಆರ್ ಎಕ್ಸೈಟೆಡ್ ಟು ಗೋ ಫಾರ್ ಹಾಸ್ಟೆಲ್? ನಾರ್ಮಲ್, ನೋ ಎಕ್ಸೈಟ್ಮೆಂಟ್ ಆ್ಯಂಡ್ ಯು ಆರ್ ಮಿಸ್ಸಿಂಗ್. ಸಿ ಯರ್ ಅಮ್ಮ. ಹೌ ಯು ಆರ್ ಎಕ್ಸೈಟೆಡ್ ಮಮತಾ? ಮಗಳನ್ನ ಹಾಸ್ಟ್ಲಿಗೆ ಕಳಿಸ್ತಿದ್ದೀರಾ? ಬೇಜಾರಾಗ್ತಿದೆಯಾ, ಖುಷಿ ಆಗ್ತಿದೆಯಾ? ತರಲೆ ಕಮ್ಮಿ ಆಗುತ್ತೆ ಅಂದ್ಕೊಂಡು ಏನಾಗ್ತಿದೆ? ಬೇಜಾರಾಗ್ತಾ ಇದೆ. ನಿನ್ನ ಮುಖ ನೋಡಿದ್ರೆ ಹಂಗೆ ಅನ್ನಿಸ್ತಾನೆ ಇಲ್ಲ. ಅಮ್ಮ ಡಾಲ್ಸ್ ಕೊಡ್ಸಮ್ಮ, ಚೆನ್ನಾಗಿದೆ. ಹೌದಾ? ನೆಕ್ಸ್ಟ್ ಇಯರ್ ಕೊಡ್ಸೋಣ. ನನಗೆ ಇವಾಗಲೇ ಬೇಕು. ಇಯರಿಗೆ ಕೊಡಿಸ್ತೀನಿ. ಇದಕ್ಕಿಂತ ದೊಡ್ಡ ಡಾಲ್ ಕೊಡ್ತೀನಿ. ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ಯಾ? ನನಗೆ ಡಸ್ಟ್ ಅಲರ್ಜಿ ಇದೆ, ಸ್ವಲ್ಪ ಬೇಗ ಕೆಮ್ಮು ಶೀತ ಹೋಗ್ತಾ ಇಲ್ಲಲ್ಲ, ಹಂಗಾಗಿ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಆ ಉದ್ದೇಶಕ್ಕೆ ಮಾಸ್ಕ್ ವೇರ್ ಮಾಡ್ತಾ ಇದ್ದೀನಿ. ಏನು ಸಮಾಚಾರ ಮಮತಾರೆ? ಖುಷಿಯಾಗಿದ್ದೀರಾ? ಬಂದಿದ್ದೀವಿ ಹಾಸ್ಟೆಲಿಗೆ ಬಿಡ. ಹಂಗೆ ಅಕ್ಕ ತಂಗಿ ಶಾಪಿಂಗ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ನಮ್ಮ ಬಗ್ಗೆ ಜ್ಞಾನನೇ ಇಲ್ಲ. ನೋಡ್ತಾರೆ ಸುಮ್ಮನೆ. ಹಾಯ್ ಅನನ್ಯ. ಈ ನನ್ನ ತಂಗಿ ಬಿಡಕ್ಕೆ ಬಂದಿದ್ವಿ ಅಂತ. ಏನು ಚೆನ್ನಾಗಿದೆ ಅಂತ ತಗೊಂಡು ಅನನ್ಯನ ಹಾಸ್ಟೆಲಿಗೆ ಕರ್ಕೊಂಡು ಬಿಟ್ಟಿದ್ದೀವಿ. ವ್ಲಾಗಲ್ಲಿ ಬರ್ತಾಳೆ ಇವತ್ತು. ಹಾಯ್ ಹಾಯ್, ಮಾತಾಡು. ನಮ್ಮ ಬೇಬಿನ ಅಂದರೆ ನನ್ನ ತಂಗಿ ಮಗಳನ್ನ ಇವತ್ತು ಹಾಸ್ಟೆಲ್ಗೆ ಬಿಡಬೇಕಿತ್ತು. ಇಲ್ಲೇ ಚಿತ್ರದುರ್ಗದಲ್ಲಿ SRS ಕಾಲೇಜಿಗೆ ಹಾಕಿದ್ದೀವಿ PUCಗೆ. ಹಂಗಾಗಿ ಹಾಸ್ಟೆಲಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಫ್ರೆಂಡ್ ಜೊತೆಗೆ. ಹಂಗಾಗಿ ಇಲ್ಲಿ ಬಿಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಅವಳನ್ನು ಬಿಟ್ಟೋಗೋಣ ಅಂತ ಹೇಳ್ಬಿಟ್ಟು ಕಾಲೇಜ್ ಹತ್ರ ಇದ್ದೀವಿ. ಅಲ್ಲೇ ಒಂದೆರಡು ಫೋಟೋನ ತಗೊಳ್ಳೋಣ, ಚೆನ್ನಾಗಿದೆ ಸ್ವಲ್ಪ ನೇಚರ್ ಎಲ್ಲ. ಹಂಗಾಗಿ ಫೋಟೋ ತಗೋತಾ ಇದ್ದೀವಿ. ರೂಮೆಲ್ಲ ತೋರಿಸೋದೇನು ಬೇಡ, ಜಸ್ಟ್ ಔಟ್ಲುಕ್ ಹೀಗಿದೆ. ಅಲ್ಲಿ ಅವ್ರ ಅಪ್ಪ ಪಾಪ ಕಾಯ್ತಾ ಇದ್ದಾರೆ. ಏನು ಇಂಪಾರ್ಟೆನ್ಸ್ ಅಲ್ಲ, ಓದೋದೇ ಇಂಪಾರ್ಟೆನ್ಸ್ ಎಲ್ಲ ಹಾಕಿದ್ರು. ಹಾಂ, ಓಕೆ. ಹಾಗೆಯೇ ಅವಳನ್ನು ಬಿಟ್ಬಿಟ್ಟು ನಾವು ಹೊರಡೋದು ಅಂತೇಳಿ ಅವ್ರ ಅಪ್ಪ ಅಮ್ಮ ಇನ್ನೂ ಒಂದು ಸ್ವಲ್ಪ ವಾರ್ಡನ್ಗೆಲ್ಲ ಮಾತಾಡೋದಿತ್ತು. ನಮ್ಮ ಮನೆಯವರು ಮನೆ ಹತ್ರ ಬಂದಿದ್ರಂತೆ. ಕೀ ಎಲ್ಲ ನಾವೇ ತೊಗೊಂಬಂದಿದ್ವಿ. ಇವತ್ತು ನಮ್ಮ ಕಾರ್ ಕೂಡ ಇರಲಿಲ್ಲ ಅವಳನ್ನು ಬಿಟ್ಟು ಬರೋದಕ್ಕೆ. ಹಂಗಾಗಿ 2 ಗಾಡಿಲೇ ಹೋಗಿ ಬೈಕಲ್ಲೇ ನಾವು ಲಗೇಜ್ ಎಲ್ಲ ಶಿಫ್ಟ್ ಮಾಡಿದ್ವಿ. ಯಾಕೆಂದರೆ ಮನೆಯವ್ರು ತೊಗೊಂಡೋಗಿದ್ರು ಇವತ್ತು ಕಾರು. ಹಂಗಾಗಿ ಕ್ಯಾಂಟೀನು ಮತ್ತು ಅಲ್ಲಿ ಗ್ರೌಂಡ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಕಾಲೇಜ್ದು ಎಲ್ಲನ. ಬಟ್ ನಾವೆಲ್ಲೇ ಹಾಕಿರಲಿ ಮಕ್ಕಳಿಗೆ ಒಂದು ನಾವು ತಿಳಿ ಹೇಳಿ ಕಳಿಸ್ಬೇಕು. ಪೇರೆಂಟ್ಸು ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅನ್ನೋದೊಂದು ಕಾನ್ಫಿಡೆಂಟು ಅವ್ರಿಗೆ ತುಂಬಿ ಎಲ್ಲಿ ಓದಕ್ಕೆ ಕಳಿಸಿರ್ತೀವೋ ಅಲ್ಲಿ ನೀಟಾಗಿ ಗಮನ ಇಟ್ಟು ಓದಲಿ ಅಂತ ಹೇಳೋದು ನಮ್ಮ ಉದ್ದೇಶ ಆಗಿರಬೇಕು. ಅವ್ರ ಉದ್ದೇಶನೂ ಅದೇ ಆಗಿರಬೇಕು. ನಾವು ಯಾವುದೇ ಥರ ಒಂದು ಐಷಾರಾಮಿಯನ್ನು ನೋಡಿ ಅಥವಾ ಇದನ್ನು ನೋಡಿ ಸೇರಿಸೋದಲ್ಲ ಕಾಲೇಜ್ಗಳಿಗೆ. ಅಲ್ಲಿ ಟೀಚಿಂಗ್ ಹೆಂಗಿದೆ, ಟೀಚರ್ಸ್ ಹೆಂಗಿದ್ದಾರೆ, ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ, ಎಜುಕೇಷನ್ ಹೆಂಗೆ ಡೆವಲಪ್ ಆಗಿದೆ ಅಂತ ಅದನ್ನು ನೋಡಿಕೊಂಡು ನಾವು ಯಾವುದೇ ಕಾಲೇಜ್ಗಾಗಲಿ ಹಾಕಬೇಕು ಅಂತೇಳಿ ಇಷ್ಟಪಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಸ್ವಲ್ಪ ಅನುಭವ ಆಗಿದೆ. ಆ ಉದ್ದೇಶದಿಂದನ ನಾವು ನನ್ನ ತಂಗಿ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಆದರೂ ಎಲ್ಲಿ ಬಿಟ್ಟರು ಓದ್ತಾಳೆ ಅನ್ನೋದು ಗೊತ್ತಿತ್ತು. ಹಂಗಾಗಿ ಅವ್ರ ಅಪ್ಪ ಅಮ್ಮಗೂ ನಿಯರೆಸ್ಟ್ ಆಗಬೇಕು. ಈಗಿನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ರೆ ಪೇರೆಂಟ್ಸಿಗೆ ಹೋಗಿ ಬರೋದೇ ಕೆಲಸ ಆಗೋಗ್ಬಿಟ್ಟಿದೆ. ಅವ್ರದ್ದು ಕೆಲಸ ಡಿಸ್ಟರ್ಬು, ಇತ್ಲ ಮಕ್ಕಳು ಡಿಸ್ಟರ್ಬ್ ಅನ್ನಂಗೆ ಆಗ್ತಾರೆ. ಹಂಗಾಗಿ ದೂರ ಎಲ್ಲ ಹಾಕ್ಬೇಡಿ, ನೀವು ಇಲ್ಲೇ ಹತ್ರದಲ್ಲೇ ಹಾಕ್ರಿ. ಹಾಗಾದರೆ ಸ್ವಲ್ಪ ನಿಮಗೂ ಬರೋದಕ್ಕೆ ಹೋಗೋದಕ್ಕೆ ಅವಳು ಸೆಟ್ ಆಗೋಕ್ಕೆ ಒಂದು 5-6 ತಿಂಗಳು ಬೇಕಾಗುತ್ತೆ. ಎಲ್ಲೂ ಹೋಗಿಲ್ಲಲ್ವ, ಅಪರೂಪವಾಗಿ ಸೇರಿಸಿರ್ತೀವಿ. ಒಂದು 6 ತಿಂಗಳು ಬೇಕಾಗುತ್ತೆ. ಅವಾಗ ನಿಮ್ಮ ಕೆಲಸ ಎಲ್ಲ ಕೇಳ. ಅದಕ್ಕೆ ಅವರು ಇಲ್ಲೇ ಹಾಕೋಕ್ಕೆ ಒಪ್ಕೊಂಡು ಇಲ್ಲೇ ಸೇರಿಸಿದ್ರು. ನೋಡಿ, ಅವ್ರ ಫೇಸ್ ತುಂಬ ಗ್ಲೋಯಿಂಗ್ ಆಗಿದೆ ಅಂತ ಏನು ಶೋ ಆಫ್ ಕೊಡ್ತಾನೆ ಇದ್ದಾರೆ. ನೋಡು ನನ್ನ ಫೇಸ್ ಹೆಂಗಿದೆ, ನೋಡು ನನ್ನ ಫೇಸ್ ಹೆಂಗಿದೆ ಅಂತ.
ನಾನು ಅದಕ್ಕೆ ಝೂಮ್ ಮಾಡ್ತಿದ್ದೀನಿ. ಒಂದು ಮಾಯಿಶ್ಚರೈಸರ್ ಅಷ್ಟೇ ಹಾಕಿದ್ದೀನಿ ಇವಾಗ. ಫೇಸ್ ವಾಶ್ ಎಲ್ಲ ಮಾಡಿ ಇವತ್ತು ಸ್ವಲ್ಪ ಪೇಟೆಗೆಲ್ಲ ಅಡ್ಡಾಡ್ಕೊಂಡು ಬಂದು. ಬಟ್ ನಿದ್ದೆ ಚೆನ್ನಾಗಾಗಿಲ್ಲ. 15-20 ಡೇಸಿಂದ ಶೀತಕ್ಕೆ ಕೆಮ್ಮಿಗೆ ನಿದ್ದೆ ಆಗಿಲ್ಲಕ್ಕೆ ಡಾರ್ಕ್ ಸರ್ಕಲ್ಸ್ ಆಗಿದೆ. ಸೊ ರೆಸ್ಟ್ ಆಫ್ ಇವತ್ತೆಲ್ಲ ನನಗೆ ಪ್ಯಾಂಪ್ರಿಂಗ್ ಮಾಡಿಲ್ಲ. ನನ್ನ ಸ್ಕಿನ್ನು ಎಲ್ಲ ಹಾಳಾಗಿದೆ, ತುಂಬ ಬಾಡಿದೆ ಫೇಸ್ ಅಂತ ನೋಡಿ. ಈ ಥರ ಬಂದಿದೆ ನಾನು ಬೆಳಗ್ಗೆ ಮಾಡ್ಕೊಂಡಂಥ ವರ್ಕೌಟ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಫಾರ್ ಫೇಸ್ ಪ್ಯಾಕ್, ಮೆಹಂದಿ ಹಾಕಿದ್ದಕ್ಕೂ ಗ್ಲೋ ಬರುತ್ತೆ. ಸೊ ಮೆಹಂದಿನೂ ಹಾಕಿದ್ದೀನಿ ನೋಡಿ. ಈ ಥರ ಕೂದಲು ಸಿಲ್ಕಿ ಆಗಿದೆ. ನ್ಯಾಚುರಲ್ ಮೆಹಂದಿ ನಾನೇ ತಯಾರು ಮಾಡಿರೋದು. ಓಕೆ ಸಾಕು. ಈಗ ನೀನೇನು ವಿಡಿಯೋ ಮಾಡೋದಕ್ಕೆ ಬಂದಿದ್ಯಾ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ನನ್ನ ಮಗಳು ಗುಂಟೂರು ಹೋಗಿದ್ಲು ಅವಳ ಫ್ರೆಂಡ್ ಜೊತೆಗೆ. ಅಲ್ಲಿ ತುಂಬ ಫೇಮಸ್ಸು ಗುಂಟೂರು ಖಾರದ ಪುಡಿ ಮತ್ತು ಮಸಾಲ ಪುಡಿ. ನಾನು ಕೂಡ ತರೋದಕ್ಕೆ ಹೇಳಿದ್ದೆ. ಅಲ್ಲಿ ಯಾವ ಥರ ಸ್ಟೋರೇಜ್ ಮಾಡ್ತಾರೆ, ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನ್ನ ಮಗಳು ಅವಳೇ ಒಂದು ದಿವಸ ವಿಡಿಯೋ ಬಿಡ್ತಾಳೆ. ಅದಕ್ಕೂ ಮುಂಚೆನೇ ನಾನು ಅವಳು ತಂದಿರೋ ಅಂಥ ನೋಡಿ ಮಸಾಲ ಖಾರದ ಪುಡಿ. ಇದು ಗುಂಟೂರಲ್ಲಿ ಸ್ಪೆಷಲ್. ಇದು ನಾವು ಸಾಂಬಾರು ಏನಿಲ್ಲದೆ ಇದ್ರೂ ಚಟ್ನಿ ಪುಡಿ ಥರನ ಯೂಸ್ ಮಾಡ್ಬೋದು. ಇದು ಮಸಾಲೆ ಎಲ್ಲ ಸೇರಿಸಿ, ಮೆಣಸಿನ್ಕಾಯಿ ಸೇರಿಸಿ, ಆಯಿಲ್ ಎಲ್ಲ ಹಾಕಿ ಕುಟ್ಟಿದಂಥ ಒಂದು ಖಾರದ ಕುಟ್ಟಿ ಬಿಸಿಲಿಗೆ ಒಣಗಿಸಿ ಪ್ಯಾಕ್ ಮಾಡಿರ್ತಾರೆ. ಅವರೇ ಓನಾಗೆ ಮನೆಯಲ್ಲಿ ಅವ್ರಿಗೆ ಅಂತ ಮಾಡ್ಕೊಂಡಿರೋದ್ರಲ್ಲೇ. ನನಗೂ ಒಂದು 3 kg ಅಷ್ಟು ತರಿಸಿದ್ದೀನಿ. ಮಸಾಲ 1 kg ತರಿಸಿದ್ದೀನಿ. ಹಾಗೆಯೇ ಪ್ಯೂರ್ ಅಚ್ಚ ಖಾರದ ಪುಡಿ, ಬರೀ ಮೆಣಸಿನ ಪುಡಿ. ಇದು ಈ ಥರದ್ದು 1-2 kg ತುಂಬ ಸ್ಟ್ರಾಂಗ್ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ಮತ್ತು ನೋಡ್ಕೊಂಡು ಹಾಕಬೇಕು ಮಾತ್ರ. ಅಭ್ಯಾಸ ಇಲ್ಲಲ್ವ ನಮಗೆ ಅಂದರೆ ಪ್ಯೂರ್ ಗುಂಟೂರು ಪುಡಿ. ಇಲ್ಲಿ ನಾವೆಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮಿಕ್ಸ್ ಮಾಡಿ ಪುಡಿ ಮಾಡ್ಕೊತಾ ಇರ್ತೀವಿ, ಅಥವಾ ಬರೀ ಬ್ಯಾಡ್ಗೆ ಮಾಡ್ಕೊತಿರ್ತೀವಿ. ಹಾಗಾಗಿ ಈ ಥರ ಈ ಸರಿ ಹೆಂಗೆ ಬರುತ್ತೆ ಅಂತ ನಾನು ಖಾರದ ಪುಡಿ ಅದಕ್ಕೆ ಮಾಡೋಕ್ಕೆ ಟ್ರೈ ಮಾಡಿರಲಿಲ್ಲ. ಅಲ್ಲಿಂದನೇ ತರಿಸೋಣ, ಫೇಮಸ್ ಅಲ್ವಾ ಗುಂಟೂರು ಖಾರದ ಪುಡಿ ಅಂತೇಳಿನೇ. ಹಾಗಾಗಿ ಹೋಗಿದ್ಲಲ್ವ, ಅವ್ರು ಅದೇ ಕೆಲಸ ಮಾಡ್ತಾರೆ ಅವ್ರ ಮನೇಲಿ. ಹಂಗಾಗಿ ನಾನು 3 kg ಅಲ್ಲಿಂದನೇ ತರಿಸಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಅಡುಗೆಗಳು ಮಾಡ್ತಾ ನಾನು ನಿಮಗೆ ಹೇಳ್ತೀನಿ ಆ ಖಾರದ ಪುಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ತೊಗೊಂಡು ಬಂದು ಆಲ್ರೆಡಿ 4 to 5 days ಆಯಿತು. ಇನ್ನೂ ಅನ್ಬಾಕ್ಸಿಂಗ್ ಮಾಡೇ ಇರಲಿಲ್ಲ, ಆಗಿರಲಿಲ್ಲ ಟೈಮ್. ನನಗೆ ಬೇರೆ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಇವತ್ತು ಬಾಕ್ಸ್ಗೆ ಹಾಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದೊಂದು ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಅಡುಗೆ ಮಾಡಬೇಕು. ಮನೆಯವರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಗಳೂ ಮಾಡ್ತೀನಿ ಅಂದಿದ್ದಾರೆ. ನೋಡೋಣ ಯಾವ ಥರ ಹೆಲ್ಪ್ ಮಾಡ್ತಾರೆ. ಎಷ್ಟು ಜನ ಹೆಲ್ಪ್ ಮಾಡಬೇಕು ನೋಡೋಣ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ. ಇವತ್ತು ಮುದ್ದೆ ಊಟ ಮಾಡಬೇಕು. ಬನ್ನಿ ಇದನ್ನೆಲ್ಲ ನಾನು ಬಾಕ್ಸ್ಗೆ ಹಾಕ್ಕೊತೀನಿ. ಇದು ತಂದಿದ್ಲು ಅಂತ ತೋರಿಸ್ಬೇಕಿತ್ತು, ಹಾಗೆ ಹೇಳ್ಬೇಕಾಗಿತ್ತು. ಹಾಗಾಗಿ ನಾನು ಒಂದು ವಿಡಿಯೋದಲ್ಲಿ ತುಂಬ ಹತ್ರ ಇಟ್ಕೋಬೇಡ, ತುಂಬ ಸ್ಪೈಸಿ ಇದೆ. ಇದು ಟೇಸ್ಟು ಹೋಗ್ತಾ ಅಡುಗೆ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ ನಾನು, ಆಯಿತಾ? ಎಷ್ಟು ಹಾಕಬೇಕು. ಇದು ಓನ್ಲಿ ಲೈಕ್ ಇದನ್ನ ಅವರು ಸಾಂಬಾರ್ ಪುಡಿ ಥರ ಯೂಸ್ ಮಾಡ್ತಾರೆ. ನಮ್ಮ ಕಡೆ ನಾವು ಸಾಂಬಾರ್ ಯೂಸ್ ಮಾಡೋದ್ರಿಂದ ಇದನ್ನೇನು ಸಾರಿಗೆಲ್ಲ ಹಾಕೋ ಯೂಸ್ ಇಲ್ಲ. ಬರೀ ಪಲ್ಯ ಈ ಥರ ಪಲಾವು ಆ ಥರ ಹಾಕ್ಬೋದು. ಬಟ್ ಇದು ಅವ್ರು ತುಂಬ ಮಾಡೋದು ಯಾಕೆ, ನಮ್ಮ ಕಡೆ ನಾವು ಈ ಥರ ಪ್ಲೈನ್ ಯೂಸ್ ಮಾಡ್ತೀವಿ. ಅವ್ರ ಕಡೆ ಇದು ಬರೀ ಉಪ್ಪಿನಕಾಯಿ ಇಲ್ಲ ನಾನ್ ವೆಜ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಜಗದೀಶ್ವರ ಟ್ರೇಡರ್ಸ್ ಅವ್ರದ್ದು ಬ್ಯಾಗ್ ಯಾವುದಾದ್ರೂ ಇರ್ಬೋದು ಬ್ಯಾಗ್. ಬನ್ನಿ ಇವಾಗ ಸಾಂಬಾರೆಲ್ಲ ಮಾಡಬೇಕು. ಓ ನೀನು ತೆಲುಗುನು ಓದ್ದಾ? ಈಸಿ ಆಗಿದೆಯಲ್ಲ ಜಗದೀಶ್ವರ ಟ್ರೇಡರ್ಸ್ ಅಂತ. ಹಂಗೆ ಅಪ್ಪನೇ ಅಡುಗೆ ಮಾಡಿದ್ರಾ? ಹೌದೌದು, ನೀವು ಊಟ ಮಾಡೋದು ಅಷ್ಟೇ ನನ್ನ ಕೆಲಸ. ಆಗಿರೋ ಅಡುಗೆ ಸಾಂಬಾರು ಗುರಾಡ ಕ್ಯಾರಿ ಬರಲ್ಲ. ಏನೇನು ಮಾಡಿದ್ರಿ? ಬೆಂಡೆಕಾಯಿ ಮುದ್ದೆ, ಅನ್ನ. ಅದಕ್ಕೆ ಇಷ್ಟ ಇರೋದಿದೆಯಾ ಸಾಂಬಾರು? ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಬೆಂಡೆಕಾಯಿ ಎಲ್ಲ ಕರ್ಗೋಗುತ್ತೆ. ಸರ್ ಆಫ್ ಮಾಡಲ ಇದು? ಮುದ್ದೆ ಕುಡಿಸ್ಲಾ? ಕೂಡಿಸ್ತೀನಿ ಮುದ್ದೆ ಫಸ್ಟ್. ದಂಡೆಗೆ ಊಟ ಮಾಡ್ತೀನಿ. ಸಾಕು. ತಿಳ್ಕೊಂಡಿರ್ಲಿಲ್ಲ.
ತುಂಬ ದೊಡ್ಡ ಮುದ್ದೆ ಮಾಡ್ತಾ ಇದ್ದೆ. ಸ್ವಲ್ಪ ಜಾಸ್ತಿ ಅಂತಂದರೆ ಇದು ಮಾಡ್ತಾರೆ, ಸ್ವಲ್ಪ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ದೊಡ್ಡ ಮುದ್ದೆ ಕಟ್ತಾ ಇದ್ದೆ. ನಮ್ಮಮ್ಮನ 2ನೇ ತಂಗಿ ಇದ್ದಾರೆ, ತಾಳ್ಯ ಆದಾರ ಆಂಟಿ. ಆ ಆಂಟಿ ಬಂದಾಗ ಒಂದ್ಸರಿ ಹಿಂಗೆ ಮುದ್ದೆ ಹುಣಸೆ ಹುಳಿ ತುಂಬ ಫೇವ್ರೆಟ್ ಅಂತ ಮಾಡಿದ್ದೆ. ಆ ಆಂಟಿ ನಂಗೆ ಹೇಳ್ತಾ ಇದ್ರು ಯಾವಾಗಲೂ ಅಂಗೈಯೊಳಗೆ ಮುದ್ದೆ ಇರಬೇಕು, ದಪ್ಪ ಮುದ್ದೆ, ಅಂಗೈ ಹೊರಗೆ ಬರಬಾರ್ದು, ಮುದ್ದೆ ದರಿದ್ರ, ಇಷ್ಟಿಷ್ಟೇ ಕಟ್ಟಬೇಕು, ಬೇಕಾದರೆ ಹಾಕ್ಸ್ಕೊಂಡು ಊಟ ಮಾಡ್ತಾರೆ ಅಂತ. ಆವಾಗಿಂದ ನಾನು ಇಷ್ಟೇ ಮುದ್ದೆನೇ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡೆ. ಅದೊಂದು ನೆನಪಂತೂ ಹೇಳ್ದೆ ಅಷ್ಟೇ. ಇವಾಗ ಯಮ್ಮಿ ಯಮ್ಮಿ ಬೆಂಡೆಕಾಯಿ ಹುಳಿ ಸಾಂಬಾರ ಹಾಕೊಂಡು ಕೆಳಗಿಡಮ್ಮ. ಮುದ್ದೆ ತಡ್ತೀನಿ ಅಂತ ಅಂದು ಮುದ್ದೆನೇ ತಗೊಂಡು ಬಂದು ಇಟ್ಟಿದ್ದೀನಿ. ಆರಾಮಾಗಿ ಕೂತಿದ್ದೀರಾ? ನೋಡಿ, ಈ ರೀತಿಯಾಗಿ ಇವತ್ತಿನ ದಿನ ಎಲ್ಲ ಕಳೆದ್ವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ದು ಇವತ್ತಿನ ದಿನ ನಿಮಗೆಲ್ಲ ಈಗ ಅನ್ನಿಸ್ತು, ಬೇಜಾರಾಯಿತು ಅಥವಾ ಖುಷಿ ಆಯಿತು, ನಮಗೆ ಅವರು ಅಂತ ಅನ್ಕೊತಿರೋ ಗೊತ್ತಿಲ್ಲ. ನನಗೆ ಬೆಂಡೆಕಾಯಿ ಜಾಸ್ತಿ ಬೇಕು. ಈ ರೀತಿಯಾಗಿ ಇತ್ತು ಇವತ್ತಿನ ದಿನ. ಹಾಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.